ಇವತ್ತು ರಾತ್ರಿಯಿಂದಲೇ ಹೊಸ ವರ್ಷಾಚರಣೆ ಸಾಯಂಕಾಲದಿಂದನೇ ಶುರುವಾಗ್ಬಿಡುತ್ತೆ. ಇವತ್ತು ಭಾನುವಾರ ಬೆಳೆ. ಕೆಲವರೆಲ್ಲ ಬೇರೆ ಬೇರೆ ಊರುಗಳಿಗೆ ಹೋಗಿ ಹೊಸ ವರ್ಷಾಚರಣೆ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾರೆ. ಹಾಗೇನಾದರೂ ಮಂಡ್ಯ ಕಡೆಗೆ ಹೋಗ್ಬಿಟ್ಟು ಹೊಸ ವರ್ಷಾಚರಣೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಈಗಲೇ ನಿಮ್ಮ ಪ್ಲಾನನ್ನು ಚೇಂಜ್ ಮಾಡ್ಕೊಳ್ಳಿ. ವರ್ಷಾಂತ್ಯಕ್ಕೆ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ಇವತ್ತು ಮತ್ತು ನಾಳೆ ನಿರ್ಬಂಧ ಹೇರಿ ಜಿಲ್ಲಾಡಳಿತ ಆದೇಶವನ್ನು ಹೊರಡಿಸಿದೆ. ಶ್ರೀರಂಗಪಟ್ಟಣ, ಮೇಲ್ಕೋಟೆ, ಪಾಂಡವಪುರ ಹಾಗೂ ಮಳವಳ್ಳಿಯ ಪ್ರವಾಸಿ ತಾಣಗಳಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದೆ. KRS ಹಿನ್ನೀರು ಸೇರಿದಂತೆ ಕಾವೇರಿ ನದಿ ಪಾತ್ರಕ್ಕೆ ಯಾವುದೇ ಪ್ರವೇಶ ಇಲ್ಲ. ಮುತ್ತತ್ತಿ, ಬಲಮುರಿ, ಎಡಮುರಿ, ಮಹದೇವಪುರ ನದಿ ತೀರದಲ್ಲಿ ನಿರ್ಬಂಧವನ್ನು ಹೇರಲಾಗಿದೆ. ಜೊತೆಗೆ ಮೇಲುಕೋಟೆ, ಕುಂತಿಬೆಟ್ಟ, ಕರಿಘಟ್ಟ ಬಂದ್ ಮಾಡಲಾಗಿದೆ. ವರ್ಷಾಂತ್ಯ ಹಾಗೂ ವರ್ಷಾಚರಣೆ ಸಂದರ್ಭದ ಪ್ರವಾಸಿಗರಿಂದ ಮೋಜು ಮಸ್ತಿ ಹಿನ್ನೆಲೆಯಲ್ಲಿ ಈಗ ಮದ್ಯಪಾನ, ನೀರಿಗಿಳಿದು ದುಸ್ಸಾಹಸ ಮಾಡ್ತಕ್ಕಂಥ ಕೆಲಸ, ಇಂಥ ಸಂದರ್ಭದಲ್ಲಿ ಏನಾದರೂ ಅವಘಡ ನಡೆಯೋದು, ಇದನ್ನು ತಡೆಯೋದಕ್ಕೋಸ್ಕರ ನಿರ್ಬಂಧ ಹೇರಿ ಆದೇಶವನ್ನು ಹೊರಡಿಸಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ. ವರ್ಷ ಆಚರಣೆ ಹಿನ್ನೆಲೆಯಲ್ಲಿ ಮಂಡ್ಯದ ಕೆಲವೊಂದಷ್ಟು ಪ್ರವಾಸಿ ತಾಣಗಳು ಸೇರಿದಂತೆ ಕಾವೇರಿ ತೀರದಲ್ಲಿ ನಿಷೇಧಾಜ್ಞೆಯನ್ನ ಇಂದು ಮತ್ತೆ ನಾಳೆ ಏರುವಂಥದ್ದು. ನಾನೀಗ ಸದ್ಯ ಮಂಡ್ಯ ಜಿಲ್ಲೆಯ KRSನ ಹಿನ್ನೀರಿನಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು. ಈ ಒಂದು ಹಿನ್ನೀರಿನ ಪ್ರದೇಶಕ್ಕೆ ಇಂದು ಮತ್ತೆ ನಾಳೆ ಯಾವ ಪ್ರವಾಸಿಗರು ಕೂಡ ಇಲ್ಲಿ ಬರೋ ಆಗಿಲ್ಲ. ಯಾಕಂದರೆ ಪ್ರವಾಸಿಗರೆಲ್ಲರೂ ಕೂಡ ಒಂದಷ್ಟು ಇಲ್ಲ ಸ್ಥಳೀಯರು ಸಹ ಹೊಸ ವರ್ಷ ಆಚರಣೆ ಹಿನ್ನೆಲೆಯಲ್ಲಿ ಇಲ್ಲೇ ಅಡುಗೆ ಮಾಡ್ಕೊಂಡು, ಅಂದರೆ ಬಾಡೂಟ ಜೊತೆಗೆ ಪಾರ್ಟಿಯನ್ನು ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಜೊತೆಗೆ ಇಲ್ಲಿ ನೀರಿಗೆ ಇಳಿದು ಆಟ ಆಡುವಂಥ ಕೆಲಸಗಳು ಕೂಡ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಒಂದಷ್ಟು ಅವಘಡಗಳು ಕೂಡ ಸಹ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಈ ಯಾವುದೇ ರೀತಿಯಾದಂಥ ಅವಘಡಗಳು ಜರುಗಬಾರದು ಅನ್ನೋ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾಡಳಿತ ಕಾವೇರಿ ನದಿ ತೀರದಲ್ಲಿ ಮತ್ತೆ KRS ಹಿನ್ನೀರು ಸೇರಿದಂತೆ ಹಲವು ಪ್ರವಾಸಿ ಸ್ಥಳಗಳಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಒಂದು ಕಡೆ ಇದೆ. ಇದರ ಹಿಂಭಾಗ ಇರುವಂತಹ ಹಿನ್ನೀರು ಸಂಪೂರ್ಣವಾಗಿ ಇವತ್ತು ಮತ್ತೆ ನಾಳೆ ನಿಷೇಧಾಜ್ಞೆಯಲ್ಲಿ ಜಾರಿಯಲ್ಲಿರುತ್ತೆ. ಯಾರು ಕೂಡ ಇಲ್ಲಿ ಬಂದು ಮೋಜು ಮಸ್ತಿ ಮಾಡುವಂಥದ್ದು, ಮತ್ತೆ ನೀರಿನಲ್ಲಿ ಇಳಿದು ಆಟ ಆಡುವಂಥ ಆಗ್ಬೋದು, ಮತ್ತೆ ಇಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡುವಂಥದ್ದು, ಮತ್ತೆ ಪಾರ್ಟಿಯನ್ನು ಮಾಡುವಂಥ ಕೆಲಸಗಳು ಯಾವುದು ಕೂಡ ಮಾಡುವಾಗಿಲ್ಲ. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಇಲ್ಲಿ ಕಣ್ಗಾವಲನ್ನೆಲ್ಲ ಇರಿಸಿರ್ತಾರೆ. ಯಾರಾದರೂ ಒಂದು ವೇಳೆ ಆ ರೀತಿಯಾದಂಥ ಕೆಲಸಗಳನ್ನ ಮಾಡುವಂಥದ್ದು ಕಂಡು ಬಂದರೆ ಅವರ ವಿರುದ್ಧ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ಳೋದು ಮತ್ತೆ ಬುದ್ಧಿ ಹೇಳಿ ಕಳಿಸುವಂಥ ಕೆಲಸಗಳು ಕೂಡ ಆಗ್ತದೆ. ಮಂಡ್ಯ ಜಿಲ್ಲೆಯ ಕಾವೇರಿ ತೀರ ಅಂದರೆ ಏನು ಮಂಡ್ಯ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವಂಥ ಕಾವೇರಿ ತೀರ ಬ್ಯಾಕ್ ವಾಟರ್ ಸೇರಿದಂತೆ ಕಾವೇರಿ ತೀರದ ಎಲ್ಲೂ ಕೂಡ ಈ ರೀತಿಯಾದಂಥ ಮೋಜು ಮಸ್ತಿ ಮಾಡೋಕ್ಕೆ ಇವತ್ತು ಮತ್ತು ನಾಳೆ ಅವಕಾಶ ಇಲ್ಲ. ಯಾವುದೇ ರೀತಿಯಾದಂಥ ಅವಘಡಗಳು ಜರುಗಬಾರದು ಅನ್ನೋ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಈ ರೀತಿಯಾದಂಥ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಂಡಿದೆ. ಇದಲ್ಲದೆ ಒಂದಷ್ಟು ಬೆಟ್ಟ ಇರುವಂಥ ಪ್ರದೇಶದಲ್ಲೂ ಕೂಡ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದೆ. ಯಾಕಂದರೆ ಅಲ್ಲೂ ಸಹ ಒಂದಷ್ಟು ಜನರು ಕುಡಿದ ಮತ್ತಿನಲ್ಲಿ ಬಿದ್ದು ಒಂದಷ್ಟು ಜನ ಸಾವನ್ನಪ್ಪಿದ್ದಾರೆ. ಆ ನಿಟ್ಟಿನಲ್ಲಿ ಪದೇ ಪದೇ ಆ ರೀತಿಯಾದಂಥ ಅವಘಡಗಳು ಜರುಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಯನ್ನು ಮನೆಯಲ್ಲೇ ಇದ್ಕೊಂಡು ಮಾಡಬೇಕು. ಜೊತೆಗೆ ಕಾವೇರಿ ನೀರಿನ ತೀರಕ್ಕಾಗ್ಬೋದು ಮತ್ತು ಬೆಟ್ಟಗುಡ್ಡಗಳಿಗೆ ಹೋಗಿ ಯಾರು ಕೂಡ ಅಪಾಯವನ್ನು ತಂದ್ಕೋಬಾರ್ದು ಅನ್ನೋ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾಡಳಿತ ಈ ರೀತಿಯಾದಂಥ ಕ್ರಮವನ್ನು ವಹಿಸಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಹೊಸ ವರ್ಷದ ಆಚರಣೆಯಲ್ಲಿ ಸಾಕಷ್ಟು ಮಂದಿ ಕಾವೇರಿ ತೀರದಲ್ಲಿ ಟ್ರಿಪ್ ಮಾಡ್ಬೋದು ಮತ್ತು ಮೋಜು ಮಸ್ತಿ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಜನ ಪ್ಲಾನ್ ಹಾಕೊಂಡಿರ್ತಾರೆ. ಅವರೆಲ್ಲರೂ ಕೂಡ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾಡಳಿತ ಈ ರೀತಿಯಾದಂಥ ಕ್ರಮಗಳನ್ನು ಮಾಡಿರುವಂಥದ್ದು. ಒಂದು ವೇಳೆ ಯಾರಾದರೂ ಕೂಡ ಈ ಕಡೆ ಪ್ಲಾನ್ ಮಾಡ್ಕೊಂಡಿದ್ರೆ ಅವರ ಪ್ಲಾನನ್ನು ಸಂಪೂರ್ಣವಾಗಿ ಬದಲು ಮಾಡಿಕೊಂಡು ಬೇರೆ ಕಡೆ ತಮ್ಮ ಒಂದು ಆರೋಗ್ಯಕರವಾದಂಥ ಮೋಜು ಮಸ್ತಿಯನ್ನು ಮಾಡಬೇಕು ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾಡಳಿತ ಮನವಿ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ TV, ಮಂಡ್ಯ. ಇನ್ನು ಹಲವು ಸಿಹಿ ಕಹಿಗಳ ನಡುವೆ 2023 ಇತಿಹಾಸದ ಪುಟವನ್ನು ಸೇರ್ತಾ ಇದೆ. ಎಂದಿನಂತೆ ಹೊಸ ನಿರೀಕ್ಷೆಯೊಂದಿಗೆ 2024ರ ಹೊಸ ವರ್ಷಕ್ಕೆ ಎಲ್ಲೆಡೆ ಕಾತುರ ಕುತೂಹಲ ಮನೆ ಮಾಡಿದೆ. ಹೊಸ ವರ್ಷವನ್ನು ಸಂಭ್ರಮದಿಂದ ಬರಮಾಡಿಕೊಳ್ಳೋದಕ್ಕೆ ಪ್ರವಾಸಿಗರ ನೆಚ್ಚಿನ ತಾಣ ಕೊಡಗಿಗೆ ಪ್ರವಾಸಿಗರ ದಂಡೆ ಲಗ್ಗೆ ಇಟ್ಟಿದೆ. ಪ್ರವಾಸಿ ಜಿಲ್ಲೆಯಾಗಿ ಆಕರ್ಷಣೆ ಪಡೆದಿರುವ ಕೊಡಗು ಜಿಲ್ಲೆಯಾದ್ಯಂತ ಇದೀಗ ಜನಜಂಗುಳಿ, ವಾಹನ ದಟ್ಟಣೆಯದ್ದೇ ಕಾರಬಾರು. ಜಿಲ್ಲಾ ಕೇಂದ್ರ ಮಡಿಕೇರಿಯಿಂದ ಹಿಡಿದು ಬಹುತೇಕ ಇಡೀ ಜಿಲ್ಲೆ ಪ್ರವಾಸಿಗರಿಂದ ತುಂಬ ಹೋಗಿದೆ. ಫಾಲ್ಸ್ ಸೇರಿದಂತೆ ಹಲವು ಪ್ರವಾಸಿ ತಾಣಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರ ದಂಡು ಕಂಡುಬರ್ತಾ ಇದೆ. ಅಲ್ಲದೆ ಬಹುತೇಕ ಹೋಮ್ ಸ್ಟೇ, ರೆಸಾರ್ಟ್, ಲಾಡ್ಜ್ಗಳೆಲ್ಲ ಬುಕ್ ಆಗಿದೆ. ವಾಸ್ತವ್ಯಕ್ಕಾಗಿ ಪ್ರವಾಸಿಗರು ಪರದಾಡುವ ಪರಿಸ್ಥಿತಿ ಒಂದು ಕಡೆ ಆದರೆ ವಾಹನ ದಟ್ಟಣೆಯಿಂದ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಅಲ್ಲದೆ ಹೋಮ್ ಸ್ಟೇ, ರೆಸಾರ್ಟ್ಗಳು ಸಂಪೂರ್ಣ ಭರ್ತಿಯಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ. ವರ್ಷದ ಸಿಹಿ ಕಹಿ ನೆನಪುಗಳನ್ನ ಮರೆತು 2023ರ ವಿದಾಯವನ್ನ ಹೇಳಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಕೊಡಗಿನತ್ತ ಪ್ರವಾಸಿಗರ ದಂಡೆ ಹರಿದುಬರ್ದಿದೆ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಇದೀಗ ಮಡಿಕೇರಿಯ ಹೆಸರಾಂತ ಪ್ರವಾಸಿ ತಾಣದಲ್ಲಿ ಒಂದಾಗಿರ್ತಕ್ಕಂಥ ರಾಜಸೀಟ್ನಲ್ಲಿ ಪಬ್ಲಿಕ್ TV ಕೂಡ ಇದೆ. ವರ್ಷಾಂತ್ಯವನ್ನು ಯಾವ ರೀತಿ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ, 2023ರ ವಿದಾಯವನ್ನು ಹೇಳಿ 2024ರ
ವರ್ಷವನ್ನು ಯಾವ ರೀತಿ ಬರ್ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಪ್ರವಾಸಿಗರ ದಂಡೆ ಕೊಡಗಿನತ್ತ ಹೆಜ್ಜೆ ಹೆಜ್ಜೆಗೂ ಕಂಡು ಬರ್ತಾರೆ. ಅದರಂತೆ ಈಗಲೂ ಕೂಡ ಅಂದರೆ ಸಾಕಷ್ಟು ಪ್ರವಾಸಿಗರು ಮಡಿಕೇರಿಯ ರಾಜ ಸೀಟ್ನಲ್ಲಿ ಕೂಡ ಬಂದು ವರ್ಷಾಂತ್ಯದ ಸನ್ಸೆಟ್ ಅಂದರೆ ಸೂರ್ಯ ತನ್ನ ಕಾಯಕವನ್ನು ಮುಗಿಸಿ ತನ್ನ ಕೆಲಸವನ್ನು ಏನು ಮತ್ತೆ ಮಾಡ್ತಾನೆ ಅದನ್ನು ಸೂರ್ಯಾಸ್ತಮವನ್ನು ನೋಡಲಿಕ್ಕೆ ಸಾಕಷ್ಟು ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ನೀವೆಲ್ಲಿ ನೋಡಿದ್ರೂ ಪ್ರವಾಸಿಗರ ದಂಡೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾವುದೇ ಭಾಗಕ್ಕೆ ಹೋಗಿ ನೀವು ಕೊಡಗಿನ ಬರೀ ರಾಜ ಸೀಟ್ ಅಂತಲ್ಲ, ಅಬ್ಬಿ ಫಾಲ್ಸ್ ಇರ್ಬೋದು, ದುಬಾರೆ, ಕಾವೇರಿ ನಿಸರ್ಗಧಾಮ, ಹೀಗೆ ಕೊಡಗಿನ ಅನೇಕ ಪ್ರವಾಸಿ ತಾಣಗಳಲ್ಲೂ ಕೂಡ ಪ್ರವಾಸಿಗರ ದಂಡೆ ಕಿಕ್ಕಿರಿದು ನೆರೆದಿರ್ತಕ್ಕಂಥದ್ದು. ಸಾಕಷ್ಟು ಪ್ರವಾಸಿಗರು ಕೂಡ ಕೊಡಗಿನಾದ್ಯಂತ ಹೆಜ್ಜೆ ಹಾಕಿದ್ದಾರೆ. ಅದರಲ್ಲೂ ಕೂಡ ವರ್ಷವನ್ನು ಪ್ರಕೃತಿ ಮಡಿಲಲ್ಲೇ ಕಳಿಬೇಕು. ಈ ಒಂದು ಪ್ರಕೃತಿ ಮಡಿಲಿನಲ್ಲೇ ಈ ಒಂದು ವರ್ಷವನ್ನು ಬರ್ಮಾಡ್ಕೊಳ್ಬೇಕು. 2023ಕ್ಕೆ ಬಾಯ್ ಹೇಳಿ 2024ಕ್ಕೆ ಹಾಯ್ ಹೇಳುವಂತಹ ಸಮಯ ಕೂಡ ಇನ್ನೇನು ಕೆಲವೇ ಗಂಟೆಗಳು ಕೂಡ ಆಗಿರೋದ್ರಿಂದ ಹೀಗಾಗಿ ಸಾಕಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರ ದಂಡೆ ಕಿಕ್ಕಿರಿದು ಕೊಡಗಿನತ್ತ ಹೆಜ್ಜೆ ಹಾಕಿರ್ತಕ್ಕಂಥದ್ದು. ಎಲ್ಲಿ ನೋಡಿದ್ರೂ ಕೂಡ ಕೊಡಗಿನ ರಸ್ತೆಗಳು ಕೂಡ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಪ್ರವಾಸಿಗರ ದಂಡು ಕೊಡಗಿನತ್ತ ಹೆಜ್ಜೆ ಹಾಕಿರ್ತಕ್ಕಂಥದ್ದು. ಇನ್ನೇನು ವರ್ಷದ ಇನ್ನೇನು ರಾತ್ರಿ ಸಮಯ ಆದ ನಂತರ ರೆಸಾರ್ಟ್ ಹೋಮ್ ಸ್ಟೇಗಳಲ್ಲಿ ತಾವು ಎಲ್ಲೆಲ್ಲಿ ವಾಸ್ತವ್ಯವನ್ನು ಹೂಡಿದರೆ ಅಲ್ಲಿ ಹೋಗಿ ನ್ಯೂ ಇಯರ್ನ ಸೆಲೆಬ್ರೇಷನ್ ಕೂಡ ಮಾಡಲಿಕ್ಕಿದ್ದಾರೆ. ಹೀಗಾಗಿ ಸಾಕಷ್ಟು ಪ್ರವಾಸಿಗರು ಕೊಡಗಿನಲ್ಲಿ ಮಾತ್ರ ವರ್ಷವನ್ನು ಬರಮಾಡಿಕೊಳ್ಳಿಕ್ಕೆ ತುದಿಗಾಲಿನಲ್ಲೇ ನಿಂತಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ. ಮಡಿಕೇರಿ ಕೊಡಗು ಅಂತಂದರೆ ಅದು ಸಹಜವಾಗೇ ಪ್ರವಾಸಿ ತಾಣ. ನಿಮಗೆ ತುಂಬ ಪ್ಲೇಸ್ಗಳು ಸಿಗುತ್ತೆ. ನೀವು ಕೊಡಗಿಗೆ ಹೋಗ್ಬಿಟ್ರೆ, ನೀವು ಇಲ್ಲಿಂದ ಮೈಸೂರು ಕಡೆಯಿಂದ ಹೋಗಬೇಕಾದ್ರೆ ಮೊದಲಿಗೆ ನಿಮಗೆ ಬೈಲ್ಕೊಪ್ಪೆನಲ್ಲಿ ಗೋಲ್ಡನ್ ಟೆಂಪಲ್ ಆಗಿರ್ಬೋದು, ಕಾವೇರಿ ನಿಸರ್ಗಧಾಮ ಕುಶಾಲನಗರ ಆಗಿರ್ಬೋದು. ಅಲ್ಲಿಂದ ಮುಂದಕ್ಕೆ ನೀವು ಮಡಿಕೇರಿಗೆ ಎಂಟ್ರ್ ಆಗಿಬಿಟ್ರೆ ಮಡಿಕೇರಿ ಸುತ್ತಮುತ್ತ ತಲಕಾವೇರಿ, ಭಾಗಮಂಡಲ, ರಾಜಾ ಸೀಟ್ ಮತ್ತು ಅಲ್ಲಿ ಎಲ್ಲ ಬೇಕಾದಷ್ಟು ಪ್ಲೇಸ್ ಇದೆ. ಸಹಜವಾಗೇ ಜನ ಹೋಗ್ತಾರೆ ಮತ್ತು ವೆದರ್ ಕೂಡ ತುಂಬ ಚೆನ್ನಾಗಿದೆ. ವೆರಿ ಚಿಲ್ಡ್ ವೆದರ್. ನಿಮಗೆ ಅಲ್ಲಿ ಹೋಮ್ ಸ್ಟೇ ಆಗಲಿ ರೆಸಾರ್ಟ್ಗಳಾಗಿ ಬುಕ್ ಮಾಡೋದಕ್ಕೆ ಸಿಗ್ತಾನೇ ಇಲ್ಲ. ಕ್ರಿಸ್ಮಸ್ ಹಾಲಿಡೇಸ್ ಬೇರೆ ಇರೋದ್ರಿಂದ ಸಹಜವಾಗಿ ನಾಳೆ ತನಕನೂ ಕೂಡ ಕಂಪ್ಲೀಟ್ ಜಾಮ್ ಪ್ಯಾಕ್ ಆಗಿರುತ್ತೆ.